ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 8 ವರ್ಷಗಳ ಹಿಂದೆ ಅಂದರೆ 2018ರ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೀಟು ಆರೋಪಗಳು ಕೇಳಿ ಬಂದಿದ್ವು. ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ತುಂಬಾ ಕಾಂಟ್ರವರ್ಸಿ ಕೂಡ ಆಗಿದ್ವು. ಈ ಆರೋಪ ಮಾಡಿದಂತಹ ನಟಿಯರ ಮೇಲೆ ಅಭಿಮಾನಿಗಳು ಹಾಗೂ ಚಿತ್ರರಂಗ ಮುಗಿಬಿದ್ದಿದ್ವು. ಮುಂದೆ ಈ ನಟಿಯರು ಯಾವುದೇ ದೊಡ್ಡ ಸಿನಿಮಾ ಮಾಡಲಿಲ್ಲ, ನಿಧಾನವಾಗಿ ಚಿತ್ರರಂಗದಿಂದಲೇ ಕಣ್ಮರೆಯಾದರು. ಇವರು ಮಾಡಿದ ಆರೋಪಗಳು ನಿಜಕ್ಕೂ ನಿಜಾನ? ಅರ್ಜುನ್ ಸರ್ಜಾ, ರವಿ ಶ್ರೀವಾಸ್ತವ ಅಂತ ದೊಡ್ಡ ಸ್ಟಾರ್ಗಳು, ದೊಡ್ಡ ಡೈರೆಕ್ಟರ್ಗಳು ಲೈಂಗಿಕವಾಗಿ ನಟಿಯರನ್ನು ಬಳಸ್ಕೊಳ್ಳಲು ಪ್ರಯತ್ನ ಪಟ್ಟಿದ್ರ? ಹಾಗೆ ಈ ಮೀಟು ಅಂದರೆ ಏನು, ಇದಕ್ಕೆಲ್ಲ ಬುನಾದಿ ಹಾಕಿ ಕೊಟ್ಟವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ಗೆಳೆಯರೇ, ಮೀಟು ಅಭಿಯಾನ ಅಂದರೆ ಮಹಿಳೆಯರಿಗೆ ಎಲ್ಲಾದರೂ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿದ್ರೆ ಅದನ್ನು ಧೈರ್ಯವಾಗಿ ಹೇಳಿಕೊಳ್ಳುವಂತಹ ಒಂದು ವೇದಿಕೆ. ಮೊದಲಿದು ಉದ್ಭವ ಆದದ್ದು ಅಮೆರಿಕದಲ್ಲಿ. ಟರಾನಾ ಬುರ್ಕೋ ಎಂಬ ಒಬ್ಬ ಮಹಿಳೆ ಮೊದಲಿಗೆ ಇದನ್ನು ಶುರು ಮಾಡ್ತಾಳೆ. 1997ರ ಸಮಯದಲ್ಲಿ ಈ ಟರಾನಾ ಬುರ್ಕೋ ಎಂಬ ಮಹಿಳೆಗೆ 24 ವರ್ಷವಾಗಿರುತ್ತೆ. ಆಗ 13 ವರ್ಷದ ಇನ್ನೊಬ್ಬ ಹುಡುಗಿ, ನನ್ನ ಚಿಕ್ಕಪ್ಪನೇ ನನ್ನ ಮೇಲೆ ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾನೆ ಅಂತ ಟರಾನಾ ಬುರ್ಕೋ ಹತ್ರ ಹೇಳ್ಕೊಳ್ತಾಳೆ. ಇದೇ ಥರ ಇನ್ನೂ ಸುಮಾರು ಕೇಸಸ್ಗಳು ಆಗಿವೆ ಅನ್ನೋದನ್ನು ಗಮನಿಸಿದ ಟರಾನಾ ಬುರ್ಕೋ ಮೀಟು ಅಭಿಯಾನವನ್ನು ಶುರು ಮಾಡ್ತಾಳೆ. ಈ ಥರ ಸುಮಾರು ಕೇಸ್ಗಳು ಕಂಡು ಬಂದಾಗ 2006ರ ಸಮಯದಲ್ಲಿ ಈ ಥರ ಕೇಸ್ಗಳನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡಿ ಮೈಸ್ಪೇಸ್ ಅನ್ನೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡ್ತಾಳೆ. 2006ರ ಸಮಯದಲ್ಲಿ ಇದೊಂದು ಪಾಪ್ಯುಲರ್ ಸೋಷಿಯಲ್ ಮೀಡಿಯಾವಾಗಿರುತ್ತೆ. ಅದಾದ 11 ವರ್ಷಗಳ ನಂತರ ಅಂದರೆ 2017ರಲ್ಲಿ ಹಾಲಿವುಡ್ ಆ್ಯಕ್ಟರ್ ಅಲಿಸಾ ಮಿಲೋನೊ ಎನ್ನುವವರು ತಮ್ಮ ಅಭಿಮಾನಿಗಳಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಮುಖಾಂತರ ನಿಮ್ಮಲ್ಲಿ ಯಾರಿಗಾದರೂ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿದ್ರೆ #ಮೀಟು ಅಂತ ಶೇರ್ ಮಾಡಿ ಅಂತ ಕರೆ ಕೊಟ್ಟಿರ್ತಾರೆ. ಈ ಟ್ವೀಟ್ ಮಾಡಿದ ಒಂದೇ ದಿನದಲ್ಲಿ 12 ಮಿಲಿಯನ್ ಜನ ಮೀಟುನ ಪೋಸ್ಟ್ ಮಾಡ್ತಾರೆ. ಇದು ಪ್ರಪಂಚದಾದ್ಯಂತ ಸುದ್ದಿಯಾಗುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾವಾಗ ಇದು ಟಿವಿಯಲ್ಲಿ ಹೆಚ್ಚಾಗಿ ಪ್ರಸಾರವಾಗುತ್ತೋ ಆವಾಗ ಜನ ಇದ್ರ ಬಗ್ಗೆ ಮಾತಾಡಲು ಶುರು ಮಾಡ್ತಾರೆ. ಪ್ರಪಂಚಾದ್ಯಂತ ಮಹಿಳೆಯರು ತಮ್ಮ ಮೇಲೆ ನಡೆದ ಲೈಂಗಿಕ ಅಪರಾಧ ಮತ್ತು ಅದಕ್ಕೆ ಯಾರು ಕಾರಣ ಎಂಬುದರ ಬಗ್ಗೆ ಮಾತಾಡಲು ಪ್ರಾರಂಭ ಮಾಡ್ತಾರೆ. ಆಗ ಇಂಡಿಯಾದಲ್ಲಿ ಮೊದಲಿಗೆ ತನುಶ್ರೀ ದತ್ತಾ ಎಂಬ ಬಾಲಿವುಡ್ ಆ್ಯಕ್ಟರ್, ನಾನಾ ಪಾಟೇಕರ್ ಎಂಬ ಫಿಲ್ಮ್ ಆ್ಯಕ್ಟರ್ ಮೇಲೆ ಆರೋಪ ಮಾಡ್ತಾರೆ. 2008ರ ಸಮಯದಲ್ಲಿ ಆರ್ನ್ ಓಕೆ ಪ್ಲೀಸ್ ಎಂಬ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ನನ್ನ ಮೇಲೆ ಲೈಂಗಿಕ ಕಿರುಕುಳ ಮಾಡಿದರು ಅಂತ. ನಂತರ ಈ ಸುದ್ದಿ ದೇಶದೆಲ್ಲೆಡೆ ಚರ್ಚೆಯಾಗುತ್ತೆ. ಎಲ್ಲ ಕಡೆ ಈ ಕೇಸ್ಗಳು ಮುನ್ನೆಲೆಗೆ ಬರಲು ಪ್ರಾರಂಭವಾಗುತ್ತೆ. ಆಕ್ಟರ್ ಅಲೋಕ್ನಾಥ್ನಿಂದ ಹಿಡಿದು ರಾಜಕಾರಣಿ MG ಅಕ್ಬರ್ ಅವರವರೆಗೂ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಕೇಳಿ ಬರಲು ಪ್ರಾರಂಭವಾಗುತ್ತೆ. ಅಮಿತಾಬ್ ಬಚ್ಚನ್, ಕೈಲಾಸ್ ಖೇರ್ ಯಾರನ್ನೂ ಈ ಮೀಟು ಅನ್ನೋ ಬಿರುಗಾಳಿ ಬಿಡೋದಿಲ್ಲ. ಹೀಗೆ ಬಾಲಿವುಡ್ನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ ಮೀಟು ಕನ್ನಡ ಇಂಡಸ್ಟ್ರಿಗೂ ಕೂಡ ಲಗ್ಗೆ ಇಡುತ್ತೆ. ಖ್ಯಾತ ಗಾಯಕಿ ಚಿನ್ಮಯಿ ಶ್ರೀಪಾದ ಎನ್ನುವವರು ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಅವರ ಮೇಲೆ ಆರೋಪ ಮಾಡ್ತಾರೆ. ನಂತರ ಪ್ರೀತಿ ಗೀತಿ ಇತ್ಯಾದಿ ಆದಿ ಅಂತ ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯ ಮಾಡಿದ್ದ ಸಂಗೀತಾ ಭಟ್ ಅವರು ಕೂಡ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ತನ್ನ ಮೇಲೆ ಆದ ಲೈಂಗಿಕ ಕಿರುಕುಳದ ಬಗ್ಗೆ ಪೋಸ್ಟ್ ಮಾಡಿರ್ತಾರೆ. ಸಂಗೀತಾ ಭಟ್ ಅವರು ಮಾಡಿದ ಪೋಸ್ಟ್ ನೇರವಾಗಿ ಅರ್ಜುನ್ ಸರ್ಜಾ ಹಾಗೂ ಚಿರಂಜೀವಿ ಸರ್ಜಾ ಅವರ ಮೇಲೆ ಅನುಮಾನ ಬರುವಂತಿರುತ್ತೆ. ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಸಂಗೀತಾ ಭಟ್ಗೆ ಬೆಂಬಲವಾಗಿ ಐಂದ್ರಿತಾ ರೈ, ಪ್ರಣೀತಾ ಸುಭಾಷ್, ಕೃತಿಕಾ ರಬಂದ ಸೇರಿದಂತೆ ಸಾಕಷ್ಟು ನಟಿಯರು ನಿಂತ್ಕೊಳ್ತಾರೆ. ಆದರೆ ತುಂಬಾನೇ ನೆಗೆಟಿವಿಟಿ, ಅಶ್ಲೀಲ ಕಮೆಂಟ್ಗಳನ್ನು ಎದುರಿಸಿದ ಸಂಗೀತಾ ಭಟ್ ಅವರು ಲೈವ್ನಲ್ಲಿ ಬಂದು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಕಣ್ಣೀರಾಗ್ತಾರೆ. ಇದು ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗ್ತಿದ್ದಂತೆ ನಟಿ ಶ್ರುತಿ ಹರಿಹರನ್ ಅವರು ದೊಡ್ಡ ಬಾಂಬ್ ಸ್ಫೋಟಿಸಿ ಬಿಡ್ತಾರೆ. ಅವರು ನೇರವಾಗಿ ಅರ್ಜುನ್ ಸರ್ಜಾ ಅವರ ಮೇಲೆ ಆರೋಪ ಹೊರಿಸ್ತಾರೆ. 2016ರ ಸಮಯದಲ್ಲಿ ವಿಸ್ಮಯ ಅನ್ನೋ ಸಿನಿಮಾದ ಶೂಟಿಂಗ್ ರಿಹರ್ಸಲ್ ಮಾಡಬೇಕಾದ್ರೆ ಅಸಭ್ಯವಾಗಿ ಅರ್ಜುನ್ ಸರ್ಜಾ ನನ್ನ ಜೊತೆ ನಡ್ಕೊಂಡ್ರು, ಖಾಸಗಿ ರೂಮ್ಗೆ ಒಬ್ಳೆ ಬಾ ಅಂತ ಕೂಡ ಕರೆದ್ರು, ನಾನು ಬರಲ್ಲ ಅಂದ್ರೂ ಲೈಂಗಿಕವಾಗಿ ನನ್ನ ದೇಹವನ್ನು ಮುಟ್ಟಿದ್ರು ಅಂತ ಶ್ರುತಿ ಹರಿಹರನ್ ಅವರು ಅರ್ಜುನ್ ಸರ್ಜಾ ಅವರ ಮೇಲೆ ಮೀಟು ಆರೋಪದಡಿಯಲ್ಲಿ ಕೇಸ್ ಕೂಡ ದಾಖಲು ಮಾಡ್ತಾರೆ. ಇದು ರಾಜ್ಯಾದ್ಯಂತ ಭಾರಿ ಸುದ್ದಿಯಾಗುತ್ತೆ. ಎಲ್ಲ ನ್ಯೂಸ್ ಚಾನಲ್ನವರು ಹಾಕೊಂಡಿದ್ದನ್ನು ರುಬ್ತಾರೆ. ಹಾಗೆ ಶ್ರುತಿ ಹರಿಹರನ್ ಅವರ ಬೆಂಬಲವಾಗಿ ನಟ ಚೇತನ್ ಕೂಡ ನಿಂತ್ಕೊಳ್ತಾರೆ. ಮುಂದೆ ಅರ್ಜುನ್ ಸರ್ಜಾ ಅವರ ಅಭಿಮಾನಿಗಳು ಶ್ರುತಿ ಹರಿಹರನ್ ಅವರ ಮೇಲೆ ಮುಗಿ ಬೀಳ್ತಾರೆ. ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಟ್ಟ ಅರ್ಜುನ್ ಸರ್ಜಾ ಅವರು ಶ್ರುತಿ ಹರಿಹರನ್ ಅವರ ಈ ವರ್ತನೆ ಪ್ರಚಾರದ ಗಿಮಿಕ್ ಆಗಿದೆ ಅಷ್ಟೇ, ನಾನು ಏನು ತಪ್ಪು ಮಾಡಿಲ್ಲ, ಬೇಕಾದರೆ ಸಾಕ್ಷಿ ಸಮೇತವಾಗಿ ಅದನ್ನು ಅವರು ಪ್ರೂವ್ ಮಾಡಲಿ ಅಂತ ಶ್ರುತಿ ಹರಿಹರನ್ ಅವರ ಮೇಲೆ ಅರ್ಜುನ್ ಸರ್ಜಾ ಅವರು 5 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ. ಇದಕ್ಕೆ ಧ್ರುವ ಸರ್ಜಾ ಕೂಡ ಇನ್ವಾಲ್ವ್ ಆಗಿ ನಟ ಚೇತನ್ ವರ್ಸಸ್ ಧ್ರುವ ಸರ್ಜಾ ಅನ್ನೋ ಥರ ಇವರಿಬ್ಬರ ಮಧ್ಯೆ ಕಾಂಟ್ರವರ್ಸಿ ಶುರುವಾಗುತ್ತೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿಯಾದ ಈ ಕೇಸ್ ಮುಂದೆ ಕೋರ್ಟಿಗೂ ಕೂಡ ಹೋಗುತ್ತೆ. ಅಲ್ಲಿ ಶ್ರುತಿ ಹರಿಹರನ್ ಮಾಡಿದ ಆರೋಪಗಳಿಗೆ ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲದ ಕಾರಣ ಅದಕ್ಕೆ ಬೇಕಾದ ಪುರಾವೆಗಳನ್ನು ಕೋರ್ಟಿಗೆ ಒದಗಿಸಲು ಕೋರ್ಟ್ ಶ್ರುತಿ ಹರಿಹರನ್ ಅವರಿಗೆ ಸಮಯ ಕೊಡುತ್ತೆ. ಇದರ ಬೆನ್ನಲ್ಲೇ ಇನ್ನೊಂದು ಬೆಂಕಿ ಹರಡುತ್ತೆ. ಅದು ಸಂಜನಾ ವರ್ಸಸ್ ರವಿ ಶ್ರೀವಾಸ್ತವ. ನಟಿ ಸಂಜನಾ ಗಲ್ರಾಣಿ ಅವರು ನಿರ್ದೇಶಕ ರವಿ ಶ್ರೀವಾಸ್ತವ ಅವರ ಮೇಲೆ ಮೀಟು ಆರೋಪ ಮಾಡ್ತಾರೆ. 2006ರಲ್ಲಿ ಗಂಡ ಹೆಂಡತಿ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಈ ಸಿನಿಮಾದ ನಾಯಕಿ ಸಂಜನಾ ಗಲ್ರಾಣಿ ಅವರಾದರೆ ನಿರ್ದೇಶಕ ರವಿ ಶ್ರೀವಾಸ್ತವ ಅವರಾಗಿರ್ತಾರೆ. ಇದು ಹಿಂದಿಯ ಮರ್ಡರ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಈ ಸಿನಿಮಾದಲ್ಲಿ ತುಂಬಾನೇ ಎಸಿಬಿಸಿ ದೃಶ್ಯವಿದೆ. ಮೊದಲಿಗೆ ಈ ಸಿನಿಮಾದ ಕತೆ ಹೇಳಬೇಕಾದ್ರೆ 1 ಇಲ್ಲ 2 ಆ ಥರ ಸೀನ್ಗಳಿರುತ್ತೆ ಅಂತ ನಿರ್ದೇಶಕರು ಹೇಳಿದರು. ಆದರೆ ಶೂಟಿಂಗ್ ಎಂದು ಬ್ಯಾಂಕಾಕ್ಗೆ ಹೋದಾಗ
ಅವ್ರಿಗೆ ಬೇಕಾದ ರೀತಿಯಲ್ಲಿ ಸೀನ್ಗಳನ್ನು ಶೂಟ್ ಮಾಡಿದ್ರು. ನಾನು ಕೇಳಿದ್ರೆ ನನ್ನ ಎದುರಿಸ್ತಾ ಇದ್ರು ಅಂತ ಸಂಜನಾ ಹೇಳ್ಕೊಳ್ತಾರೆ. ಶೂಟಿಂಗ್ ಸಮಯದಲ್ಲಿ ನನ್ನ ಮೇಲೆ ದೌರ್ಜನ್ಯ ಕೂಡ ಮಾಡಿದ್ರು. ಕ್ಯಾಮರಾ ಆ್ಯಂಗಲ್ಗಳನ್ನು ಬೇಕಾದ ರೀತಿಯಲ್ಲಿ ಇಟ್ಟು ಶೂಟ್ ಮಾಡಿದ್ರು. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಶೂಟಿಂಗ್ ಎಲ್ಲ ಮುಗಿದೋದ್ಮೇಲೆ ಸತ್ತೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಇದಕ್ಕೆಲ್ಲ ನಿರ್ದೇಶಕ ರವಿ ಶ್ರೀವಾಸ್ತವ್ ಅವರೇ ಕಾರಣ ಅಂತ ನೇರವಾಗಿ ರವಿ ಶ್ರೀವಾಸ್ತವ್ ಅವರ ಮೇಲೆ ಸಂಜನಾ ಆರೋಪ ಮಾಡಿದರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಲು ಪ್ರಾರಂಭವಾಗುತ್ತೆ. ಈ ಆರೋಪಗಳ ಬಗ್ಗೆ ಕ್ಲಾರಿಟಿ ಕೊಡಲು ರವಿ ಶ್ರೀವಾಸ್ತವ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲಿ ಮಾತಿನ ಬರದಲ್ಲಿ ಅವರು ಕೊಟ್ಟ ಒಂದು ಹೇಳಿಕೆ ಸಂಜನಾ ಸುಸಂಸ್ಕೃತ ಮನೆತನದಿಂದ ಬಂದ ಹೆಣ್ಣು ಮಗಳಲ್ಲ ಅನ್ನೋ ಥರ ಇರುತ್ತೆ. ಈ ಒಂದು ಹೇಳಿಕೆ ಕೂಡ ತುಂಬಾನೇ ಕಾಂಟ್ರವರ್ಸಿ ಆಗುತ್ತೆ. ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡನ್ನೂ ಕೂಡ ರವಿ ಶ್ರೀವಾಸ್ತವ್ ಫೇಸ್ ಮಾಡ್ತಾರೆ. ಇಲ್ಲಿ ರವಿ ಶ್ರೀವಾಸ್ತವ್ ಅವರು ಹೇಳಿದ್ದು ಏನಂದರೆ, ಈ ಸಿನಿಮಾ ಹೀಗೆ ಇರುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ. ಮರ್ಡರ್ ಸಿನಿಮಾದ ಸಿಡಿ ಕೂಡ ತೋರಿಸಿದ್ದೆ. ಎಲ್ಲವನ್ನು ನೋಡಿ ಅವರು ಒಪ್ಕೊಂಡಿದ್ರು ಅಂತ. ಇದಕ್ಕೆ ಸಂಜನಾ ಹೇಳಿದ್ದು ಏನಂದರೆ, 2006ರ ಸಮಯದಲ್ಲಿ ನನಗೆ 16 ವರ್ಷವಾಗಿತ್ತು ಅಷ್ಟೇ. ಆಗ ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಆ ಟೈಮಲ್ಲಿ ನನ್ನ ಕೈಯಲ್ಲಿ ಈ ಒಂದು ಸಿನಿಮಾನ ಮಾಡಿಸಿದ್ರು ಅಂತ. ಹೀಗೆ ರವಿ ಶ್ರೀವಾಸ್ತವ್ ಅವರು ನಿರ್ದೇಶಕರ ಸಂಘಕ್ಕೆ ದೂರು ಕೂಡ ದಾಖಲಿಸ್ತಾರೆ. ಸಂಘದ ಅಧ್ಯಕ್ಷರಾಗಿದ್ದ ವಿ ನಾಗೇಂದ್ರ ಪ್ರಸಾದ್ ರವರು ಸಂಜನಾ ಅವರು ಕ್ಷಮೆ ಕೇಳಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. 2006ರ ಸಮಯದಲ್ಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸಂಜನಾರವರು ಇಂಡಿಯಾಗೆ ಬಂದಾಗ ಪತ್ರಿಕೆಗಳಲ್ಲಿ ಇಂಟರ್ವ್ಯೂಗಳನ್ನು ಕೊಟ್ಟಿರ್ತಾರೆ. ಆ ಒಂದು ಇಂಟರ್ವ್ಯೂನಲ್ಲಿ ಅವರು ಕೊಟ್ಟ ಹೇಳಿಕೆ ಏನಂದರೆ, ಈಗಿನ ಕಾಲದಲ್ಲಿ ಒಂದು ಹುಡುಗಿ ಬಟ್ಟೆ ಬಿಚ್ಚಿದ್ರೇ ಬೆಳೆಯೋಕ್ಕೆ ಸಾಧ್ಯ. ನಾನು ಕೂಡ ಅದನ್ನೇ ಮಾಡಿರೋದು. ಯಾವ ಹೀರೋಯಿನ್ ಮಾಡದೇ ಇರೋ ಪಾತ್ರವನ್ನು ನಾನು ಮಾಡಿಲ್ಲ. ಎಲ್ಲರೂ ಮಾಡೋದನ್ನೇ ನಾನು ಮಾಡಿರೋದು. ನಾನು ಬಟ್ಟೆ ಬಿಚ್ಚಿದ್ದೀನಿ ಅಷ್ಟೇ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಇದನ್ನೇ ಮುಂದೆ ಇಟ್ಕೊಂಡು ನಿರ್ದೇಶಕರ ಸಂಘ ವಾದ ಮಾಡುತ್ತೆ. ಈ ಕಾಂಟ್ರವರ್ಸಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದರೆ ಇದು ಚಿತ್ರರಂಗಕ್ಕೆ ಒಳಿತಲ್ಲ ಎಂದು ಭಾವಿಸಿದ ಕೆಲವರು ರೆಬಲ್ ಸ್ಟಾರ್ ಅಂಬರೀಶ್ ಅವರನ್ನ ಇದ್ರ ಮಧ್ಯೆ ಹೇಳ್ಕೊಂಡು ಬರ್ತಾರೆ. ಆಗ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಸಂಜನಾ ಅವ್ರ ಕೈಯಲ್ಲಿ ಕ್ಷಮೆ ಕೇಳಿಸ್ತಾರೆ. ಇದು ಇಲ್ಲಿಗೆ ಸಮಾಧಾನವಾಗುತ್ತೆ. ಗೆಳೆಯರೇ, ಈ ಮೀಟು ಆಂದೋಲನ ಹೆಣ್ಮಕ್ಕಳಿಗೆ ರಕ್ಷಣೆಯ ವೇದಿಕೆ. ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಆದರೆ ಕೆಲವರು ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕೇಸ್ಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿಖರವಾಗಿ ಹೇಳೋಕೆ ಆಗಲ್ಲ. ಆದರೆ ಮೇಲ್ನೋಟದಲ್ಲಿ ನಾವು ಗಮನಿಸಿದಾಗ ಕೆಲವೊಂದು ಅನುಮಾನಗಳು ಬರೋದಂತೂ ಸುಳ್ಳಲ್ಲ. ಶ್ರುತಿ ಹರಿಹರನ್ ಅವರು ಅರ್ಜುನ್ ಸರ್ಜಾ ಅಂತ ದೊಡ್ಡ ಸ್ಟಾರ್ ಮೇಲೆ ಆರೋಪ ಆಗ್ತಾರೆ ಅಂದರೆ ಅವರು ತುಂಬಾನೇ ಕ್ಲಾರಿಟಿ ಆಗಿರಬೇಕು. ಆದರೆ ಅವರ ಮಾತುಗಳಲ್ಲಿ ಬಿಹೇವಿಯರ್ಗಳಲ್ಲಿ ಅದು ಕಾಣ್ತಿರ್ಲಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೂ ಕೂಡ ಅವ್ರ ಹತ್ರ ಉತ್ತರ ಇರಲಿಲ್ಲ. ಕೇಸ್ ಕೋರ್ಟ್ಗೆ ಹೋದಾಗ ಅದನ್ನು ಅವ್ರು ಪ್ರೂವ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಕೊನೆಯಲ್ಲಿ ಅವರು ಹೇಳಿದ್ದು ಏನಂದರೆ, ಅರ್ಜುನ್ ಸರ್ಜಾ ಒಬ್ಬ ಒಳ್ಳೆ ನಟ, ನಾನು ಅವರೊಟ್ಟಿಗೆ ಕೆಲಸ ಮಾಡಲು ಇಷ್ಟಪಡ್ತೀನಿ ಅಂತ. ಆಗಿದ್ಮೇಲೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡುವ ಅಗತ್ಯ ಏನಿತ್ತು ಹೇಳಿ. ಇನ್ನು ಸಂಜನಾ ಗಲ್ರಾಣಿ ಅವರ ವಿಚಾರಕ್ಕೆ ಬಂದರೆ, ಗಂಡ ಹೆಂಡತಿ ಮರ್ಡರ್ ರೀಮೇಕ್ ನಿರ್ದೇಶಕರು ಕೂಡ ಸಿನಿಮಾನ ತೋರಿಸಿದ್ದೇನೆ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ಹೇಗೆ ಸಿನಿಮಾನ ಒಪ್ಕೊಂಡ್ರು? ಒಂದು 16 ವರ್ಷದ ಹುಡುಗಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅಂತ ಗೊತ್ತಾಗಲ್ವಾ? ಒಂದು ರೀಮೇಕ್ ಸಿನಿಮಾ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ವಾ? ಇವರು ಗೊತ್ತಿಲ್ಲದೆ ಒಪ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಮನೆಯವ್ರು ಏನು ಮಾಡ್ತಾಯಿದ್ರು? 16 ವರ್ಷದ ಮಗಳನ್ನ ಬ್ಯಾಂಕ್ ಹಾಕಿ ಕಳಿಸ್ತೀವಿ ಅಂದರೆ ಯಾವ ಸಿನಿಮಾ ಹೇಗಿರುತ್ತೆ ಅಂತ ಮನೆಯವರು ವಿಚಾರ ಮಾಡಿರಲ್ವಾ? ಬಲವಂತವಾಗಿ 1 ಇಲ್ಲ 2 ಸೀನ್ಗಳನ್ನ ಶೂಟ್ ಮಾಡಬಹುದು ಅಷ್ಟೇ. ಎಂಟೈರ್ ಸಿನಿಮಾನೇ ಶೂಟ್ ಮಾಡೋಕ್ಕೆ ಸಾಧ್ಯನಾ? ಇನ್ನು ಸಂಗೀತಾ ಭಟ್ರವರ ವಿಚಾರಕ್ಕೆ ಬಂದರೆ, ಪೋಸ್ಟ್ ಮಾಡಿದರೆ ಕ್ಲಾರಿಟಿ ಕೊಡಬೇಕು. ಇದೇ ವ್ಯಕ್ತಿ ಇದೇ ಥರ ಮಾಡಿದರು ಅಂತ. ಸುಮ್ಮನೆ ಒಂದು ಇಂಡಸ್ಟ್ರಿಯನ್ನು ಗುರಿಯಾಗಿಟ್ಕೊಂಡು ಆರೋಪ ಮಾಡಿದ್ರೆ ಹೆಂಗೆ ಹೇಳಿ? ಈ ಹಿಂದೆ ಅವರು ಯಾವ ಸಿನಿಮಾಗಳನ್ನು ಯಾವ ಸ್ಟಾರ್ ಜೊತೆ ಮಾಡಿದ್ದಾರೆ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಪೋಸ್ಟ್ ಮಾಡಿದ್ದಾರೆ ಅಂತ ಜನ ಅಂದ್ಕೊಳ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಗೊತ್ತಾಗೋದು ಒಂದೇ ವಿಚಾರ, ಮೀಟು ಆಂದೋಲನವನ್ನು ಇವರು ರಕ್ಷಣೆಗಾಗಿ ಬಳಸ್ಕೊಂಡಿಲ್ಲ, ಪ್ರಚಾರಕ್ಕಾಗಿ ಬಳಸ್ಕೊಂಡಿದ್ದಾರೆ ಅಂತ. ನೋಡೋಲ್ಲ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಈ ಆರೋಪಗಳ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.